ರಾಜ್ಯ ಬಿಜೆಪಿಯಲ್ಲಿ ಒಕ್ಕಲಿಗ ವಾರ್ ಶುರುವಾಗಿದೆ. ಹಳೆ ಮೈಸೂರು ಭಾಗದ ಒಕ್ಕಲಿಗರೇ ನಿಜವಾದ ಒಕ್ಕಲಿಗರು ಅಂತ ಹೇಳಿದ್ರು ಎಸ್ಆರ್ ವಿಶ್ವನಾಥ್. ಅವರ ಹೇಳಿಕೆಗೆ ಡಿವಿ ಸದಾನಂದಗೌಡರು ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ವಿಜೇಂದ್ರ ವಿರುದ್ಧದ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿವಿ ಸದಾನಂದಗೌಡರು ಏನಂದ್ರು ನೋಡೋಣ. ಸದಾನಂದಗೌಡರ ಬುದ್ಧಿನ ಹೆಂಗೈತೆ ಅಂದರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅವರೇನು ಗೌಡ್ರು, ಅವರು ಸದಾನಂದಗೌಡರು ಮಂಗಳೂರು ಕಡೆ ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಇವತ್ತು ದಕ್ಷಿಣ ಕನ್ನಡದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದ ಎಲ್ಲ ಒಕ್ಕಲಿಗರು ಇವತ್ತಲ್ಲಿ ಈಗಾಗಲೇ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ದುಡ್ಡು ಮಾಡೋದರಲ್ಲೇ ಮುಳುಗಿ, ಗೂಂಡಾಗಿರಿ ಮಾಡಿದರಲ್ಲೇ ಮುಳುಗಿದಂಥ ವ್ಯಕ್ತಿ ಕಮೆಂಟ್ ಮಾಡಿದರೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್. ಮುತ್ತಪ್ರಯ್ಯ ಕೈ ಕೆಳಗೆ ಇಡೀ ಲೂಟಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದರು. ರಾಜ್ಯ ಬಿಜೆಪಿಯಲ್ಲಿ ಒಂದು ಹೊಸ ವಾರ್ ಸೃಷ್ಟಿಯಾಗಿದೆ. ಬಿಜೆಪಿಯ ಇಬ್ಬರು ನಾಯಕರು ಜಗಳಕ್ಕಿಳಿದಿದ್ದಾರೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಬಹಿರಂಗವಾಗಿ ಒಬ್ಬರ ಮೇಲೆ ಒಬ್ಬರು ಮುಗಿಬೀಳ್ತಾ ಇದ್ದಾರೆ. ಯಾವುದೋ ಒಂದು ವಿಚಾರಕ್ಕೆ ಹೊತ್ತಿಕೊಂಡ ಕಿಡಿ ಈಗ ಕಾಳ್ಗಿಚ್ಚಾಗಿ ಬಿಜೆಪಿಯನ್ನೇ ಸುಡುತ್ತಿದೆ. ಇಬ್ಬರು ನಾಯಕರ ಜಟಾಪಟಿ ಕೇಸರಿ ನಾಯಕರಿಗೆ ತಲೆನೋವು ತಂದಿದೆ. ಅಂದಹಾಗೆ ಅವರಿಬ್ಬರ ನಡುವೆ ಶುರುವಾಗಿರೋದು ಜಾತಿ ಜಗಳ. ಯಾರು ನಿಜವಾದ ಒಕ್ಕಲಿಗರು ಅನ್ನೋ ಜಗಳ. ಮಂಗಳೂರು ಒಕ್ಕಲಿಗ ವರ್ಸಸ್ ಹಳೆ ಮೈಸೂರು ಒಕ್ಕಲಿಗ ಅನ್ನೋ ಘೋರ ಜಗಳ. ರಾಜ್ಯ ಬಿಜೆಪಿಯಲ್ಲಿ ಜೋರು ಒಕ್ಕಲಿಗ ವಾರ್. ಹಳೆ ಮೈಸೂರು ಒಕ್ಕಲಿಗ ವರ್ಸಸ್ ಮಂಗಳೂರು ಒಕ್ಕಲಿಗ. ವಿಶ್ವನಾಥ್ ವರ್ಸಸ್ ಡಿವಿಎಸ್. ಹೇಗಿದೆ ಒಕ್ಕಲಿಗ ಕದನ? ರಾಜ್ಯ ಬಿಜೆಪಿ ಈವರೆಗೆ ಸೈಲೆಂಟ್ ಆಗಿತ್ತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಲವೊಂದು ವಿಚಾರಗಳನ್ನಿಟ್ಕೊಂಡು ದಾಳಿ ನಡೆಸ್ತಾ ಇತ್ತು. ಬಿಜೆಪಿ ನಾಯಕರು ತಮ್ಮ ತಮ್ಮ ಕೆಲಸ ನೋಡಿಕೊಂಡು ಸುಮ್ಮನಿದ್ರು. ಆಂತರಿಕ ಕಚ್ಚಾಟ ಇದ್ರೂ ಕೂಡ ಅದು ಇತ್ತೀಚೆಗೆ ಹೊರಗೆಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಆದ್ರೆ ಈಗ ಒಂದೇ ಒಂದು ವಿಷಯ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಕಿಚ್ಚು ಹಚ್ಚಿದೆ. ಒಂದೇ ಒಂದು ಮಾತು ಇಬ್ಬರ ನಡುವೆ ದೊಡ್ಡ ವಾಕ್ಸಮರ ಸೃಷ್ಟಿಸಿದೆ. ಆ ವಾಕ್ಸಮರವೇ ಶಿಸ್ತಿನ ಪಕ್ಷ ಬಿಜೆಪಿಯ ಶಿಸ್ತನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಇಷ್ಟಕ್ಕೂ ಆ ಮಾತು ಆಡಿದ್ದು ಯಾರು ಗೊತ್ತಾ? ಯಲಹಂಕದ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್. ಕೆಂಪೇಗೌಡ ಜಯಂತಿ ವಿಚಾರದಲ್ಲಿ ಸ್ಫೋಟಗೊಂಡಿತ್ತು ಒಕ್ಕಲಿಗ ವಾರ್. ಅದು ಕೆಂಪೇಗೌಡ ಜಯಂತಿ ವಿಚಾರ. ಯಲಹಂಕದಲ್ಲಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಲಾಗಿತ್ತು. ಆದರೆ ಯಲಹಂಕದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಅವರನ್ನ ಆಹ್ವಾನಿಸದೆ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂತು. ಸ್ವತಃ ಯಲಹಂಕದ ಶಾಸಕ ಎಸ್ಆರ್ ವಿಶ್ವನಾಥ್ ಇಂಥ ಆರೋಪ ಮಾಡಿದ್ದರು. ಸಂಸದ ಸುಧಾಕರ್ ತನ್ನನ್ನ ಕೆಂಪೇಗೌಡ ದಿನಾಚರಣೆಗೆ ಆಹ್ವಾನಿಸಿಲ್ಲ ಅಂತ ಎಸ್ಆರ್ ವಿಶ್ವನಾಥ್ ಗುಡುಗಿದ್ರು. ಇಷ್ಟೇ ಅಲ್ಲ, ವಿಶ್ವನಾಥ್ ಅವರನ್ನ ಕೆಂಪೇಗೌಡ ಜಯಂತಿಗೆ ಹೋಗದಂತೆ ಡಿವಿಎಸ್ ತಡೆದಿದ್ದಾರೆ ಅಂತಲೂ ಆರೋಪ ಮಾಡಿದ್ದರು. ಡಿವಿಎಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ ಎಸ್ಆರ್ ವಿಶ್ವನಾಥ್ ಹಿರಿಯ ಬಿಜೆಪಿ ನಾಯಕರಾಗಿದ್ದುಕೊಂಡು ಕಾಂಗ್ರೆಸ್ನವರು ಆಯೋಜಿಸಿದ್ದ ಸಭೆಗೆ ಹೋಗಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಇದರ ಜೊತೆಗೆ ಜಾತಿ ಪ್ರಶ್ನೆಯನ್ನೂ ಎತ್ತಿದ್ದರು. ಮಂಗಳೂರು ಒಕ್ಕಲಿಗರು ಒಕ್ಕಲಿಗರೇ ಅಲ್ಲ, ಹಳೆ ಮೈಸೂರು ಭಾಗದ ಒಕ್ಕಲಿಗರೇ ನಿಜವಾದ ಒಕ್ಕಲಿಗರು. ಒಕ್ಕಲಿಗ ಕಿಚ್ಚು ಹಚ್ಚಿದ ಶಾಸಕ ಎಸ್ಆರ್ ವಿಶ್ವನಾಥ್. ಹೌದು, ಡಿವಿ ಸದಾನಂದಗೌಡ ವಿರುದ್ಧ ಮಾತನಾಡಿದ್ದ ಎಸ್ಆರ್ ವಿಶ್ವನಾಥ್ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದರು. ಮಂಗಳೂರು ಒಕ್ಕಲಿಗರು ಒಕ್ಕಲಿಗರೇ ಅಲ್ಲ, ಹಳೆ ಮೈಸೂರು ಭಾಗದ ಒಕ್ಕಲಿಗರೇ ನಿಜವಾದ ಒಕ್ಕಲಿಗರು ಅಂತ ಹೇಳಿ ಕಿಚ್ಚು ಹಚ್ಚಿದ್ದರು. ಸದಾನಂದಗೌಡರಿಗೆ ಸ್ವಾಮೀಜಿಗಳಿಗೂ ಬರಬೇಡ ಅಂತ ಹೇಳಿದ್ರು. ಬರಬಾರ್ದು ಅಂತ ಮನವಿ ಮಾಡಿದ್ರಂತೆ. ಸ್ವಾಮೀಜಿಗಳನ್ನ ಬರಬೇಡ ಅಂತ ನಾನು ಮನವಿ ಮಾಡೋಕ್ಕಾಗ್ತದ? CM ಅನ್ನು ಬರಬೇಡ ಅಂತೇಳಿ ನಾನು ಮನವಿ ಮಾಡೋಕ್ಕಾಗ್ತದ? ಸದಾನಂದಗೌಡರಿಗೆ ಹೇಳಿದ್ದೀನಿ, ನೀವು ಒಬ್ಬ ಬಿಜೆಪಿ ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗೆ ಹೋಗ್ತೀರಿ ಅಂತೇಳಿ. ಅವ್ರ ಬುದ್ಧಿನೂ ಅದೇನೆ. ಸದಾನಂದಗೌಡರ ಬುದ್ಧಿನೂ ಹೆಂಗೈತೆ ಅಂದರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅರ್ಥವಾಯ್ತಾ? ನಾವು ಹೇಳಿದ್ವಿ, ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವರೇನು ಗೌಡ್ರು, ಅವರು ಸದಾನಂದಗೌಡರು ಮಂಗಳೂರು ಕಡೆ ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಸದಾನಂದಗೌಡರಿಗೆ ಹೇಳಿದ್ರು ಕೂಡ ಬಂದವ್ರೆ ಅಂತ ಹೇಳಿದ್ರೆ ಅವರು ಕೂಡ ನಾವು ಸಂಸದರ ಥರನೇ ಅವ್ರದ್ದು ಕೂಡ ವರ್ತನೆ ಅಂತ ಹೇಳಾಗ್ತಾ ಇದೆ. ನಾನು ಅದನ್ನು ಖಂಡಿಸ್ತಾ ಇದ್ದೀನಿ. ಸದಾನಂದಗೌಡರು ಇಲ್ಲಿ ಬರಬೇಕಾಗಿತ್ತು. ಈಗ CM ನಾವು ಹೇಳಿದ ತಕ್ಷಣ ಬರಲಿಲ್ವೇ? ಬಂದು ನಮ್ಮ ಸನ್ಮಾನ ಸ್ವೀಕಾರ ಮಾಡಲಿಲ್ವಾ? ಎಸ್ಆರ್ ವಿಶ್ವನಾಥ್ ಮಾತಿಗೆ ಕೆರಳಿದ ಮಾಜಿ ಸಿಎಂ ಡಿವಿಎಸ್. ವಿಶ್ವನಾಥ್ ಮಾತಿಗೆ ಡಿವಿ ಸದಾನಂದಗೌಡ ಕೆರಳಿದ್ದಾರೆ. ಕೆಂಪೇಗೌಡರ ಹೆಸರಿನಲ್ಲಿ ಗೆದ್ದಿರೋ ಆ ವ್ಯಕ್ತಿ ಹಿಂದೆ ಸಣ್ಣ ಇಂಡಸ್ಟ್ರಿಯಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡುತ್ತಿದ್ರು.
ಆಮೇಲೆ ಭೂಗತ ದೊರೆ ಮುತ್ತಪ್ಪರೈನ ಚೇಲ ಆಗಿ ಭೂಮಿಯನ್ನೆಲ್ಲ ಲೂಟಿ ಹೊಡೆದ. ಆಮೇಲೆ ಬಿಡಿಎ ಮುಳುಗಿಸಿ ಇವತ್ತು ಸಾಚಾತರ ಮಾತನಾಡುತ್ತಿದ್ದಾನೆ. ಇಂಥವನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಅವರು ಅವರ ಹೆಸರು ಹೇಳಿಯಾಗಿದ್ದಿರೋದಲ್ಲಿ, ಇಲ್ಲದಿದ್ದರೆ ಯಾವುದೊಂದು ಸಣ್ಣ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿದವ. ಆಮೇಲೆ ಮುತ್ತಪ್ರೈ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳಿರುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಕರಾವಳಿ ಒಕ್ಕಲಿಗರನ್ನ ಅವಮಾನಿಸಿದ ಆರೋಪದ ಬಗ್ಗೆಯೂ ಕಿಡಿಕಾರಿದ ಸದಾನಂದ ಗೌಡ, ಹಳೆ ಮೈಸೂರಿನವರು ಮಾತ್ರ ಒಕ್ಕಲಿಗರು, ಮಂಗಳೂರಿನವರು ಒಕ್ಕಲಿಗರಲ್ಲ ಅನ್ನೋದು ಸರಿಯಲ್ಲ. ಇದರ ವಿರುದ್ಧ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಪ್ರತಿಭಟನೆ ಶುರುವಾಗಿದೆ. ಇವರಿಗೆ ದುಡ್ಡಿನ ಅಮಲು, ಎಲ್ಲರನ್ನೂ ಕೊಳ್ಳುವ ವಕ್ರಬುದ್ಧಿ ಬಂದಿದೆ. ಆದರೆ ನಾನು ಕತ್ತಿ, ದೊಣ್ಣೆ, ರಿವಾಲ್ವರ್ಗಳ ಮಧ್ಯೆಯೇ ಪುತ್ತೂರಿನಿಂದ ರಾಜಕೀಯ ಮಾಡಿ ಬಂದವನು. ಇಂಥ ಬೆದರಿಕೆಗಳಿಗೆ ಹೆದರಲ್ಲ ಅಂತ ಸವಾಲು ಹಾಕಿದ್ದಾರೆ. ದಕ್ಷಿಣ ಕನ್ನಡದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದ ಎಲ್ಲ ಒಕ್ಕಲಿಗರು ಇವತ್ತಲ್ಲಿ ಈಗಾಗಲೇ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾಳೆ ನಾಳದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಏನು ದಕ್ಷಿಣ ಕನ್ನಡದ ಬಗ್ಗೆ ಏನು ಗೊತ್ತಿಲ್ಲದೆ ದುಡ್ಡು ಮಾಡೋದರಲ್ಲೇ ಮುಳುಗಿ, ಗೂಂಡಾಗಿರಿ ಮಾಡೋದರಲ್ಲೇ ಮುಳುಗಿದಂಥ ವ್ಯಕ್ತಿ ಕಮೆಂಟ್ ಮಾಡಿದರೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್? ನನಗೆ ಗೊತ್ತು, ಮುತ್ತಪ್ರಯ್ಯ ಕೈ ಕೆಳಗೆ ಇಡೀ ಲೂಟಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿರೋದು. ಆ ಮುತ್ತಪ್ರಯ್ಯ ವಿರುದ್ಧ ಹೋರಾಟ ಮಾಡಿ ಬಂದವ ನಾನು ಅದೇ ಪುತ್ತೂರಲ್ಲಿ. ನಮ್ಮದು 2 ಹೋದಾಗ ಮುತ್ತಪ್ರಯ್ಯದು 3 ಹೋಗಿತ್ತು, ಗೊತ್ತಿರಲಿದ್ದು. ನಾನು ಅದನ್ನೆಲ್ಲ ಮೇಲೆ ಹೋದಾಗೆ ಗೌರವದಿಂದ ಮಾತಾಡುವಂಥದ್ದು ಮಾತಾಡಿಕೊಂಡು ಹೋಗಿದ್ದೆ. ಆದರೆ ಇವರಿಗೆ ದುಡ್ಡಿನ ಅಮಲು, ಆ ಎಲ್ಲರನ್ನು ಖರೀದಿ ಮಾಡಬಲ್ಲ ಅಂತ ಹೇಳುವಂಥ ಆ ಒಂದು ವಕ್ರ ಕಾರ್ಯ, ಇದು ಅವರಿಗೆ ಮುಂದಿನದಲ್ಲಿ ಮುಳುವಾಗುತ್ತೆ. ಸದ್ಯಕ್ಕೆ SR ವಿಶ್ವನಾಥ್ ಮಾತಿಗೆ DV ಸದಾನಂದ ಗೌಡ ತಿರುಗೇಟು ನೀಡಿದ್ದಾರೆ. ಪ್ರತಿ ಆರೋಪಕ್ಕೂ ತಕ್ಕ ಉತ್ತರ ನೀಡಿದ್ದಾರೆ. ಇದರ ಜೊತೆಗೆ ತಾವು ವಿಜಯೇಂದ್ರ ವಿರುದ್ಧ ಪಿತೂರಿ ನಡೆಸಿದ್ದು ಎನ್ನಲಾದ ಆಡಿಯೋ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಹೌದು, ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರರನ್ನ ಕೆಳಗಿಳಿಸಲು ದೆಹಲಿ ನಾಯಕರಲ್ಲಿ ಒತ್ತಾಯ ಮಾಡಿರುವ DV ಸದಾನಂದ ಗೌಡ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗ್ತಾ ಇತ್ತು. ಬಿಜೆಪಿ ಪಾಳ್ಯದಲ್ಲಿ ಈ ಆಡಿಯೋ ಸಾಕಷ್ಟು ಚರ್ಚೆ ಹುಟ್ಟಾಕಿತ್ತು. ಬಿಜೆಪಿಯ ದೆಹಲಿ ಮಟ್ಟದ ನಾಯಕರೊಂದಿಗೆ DVS ಸಂಭಾಷಣೆ ನಡೆಸಿದ್ದಾರೆ ಅನ್ನೋ ಆರೋಪ ಇದ್ದು ಗಂಭೀರ ವಿಚಾರಗಳನ್ನ ಆಡಿಯೋದಲ್ಲಿ ಚರ್ಚಿಸಲಾಗಿತ್ತು. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with a planned way. Exactly. For it is July starting after July, August, September. October, kick him out. ಈ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ DV ಸದಾನಂದ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ವೈರಲ್ ಆಗಿರೋ ಆಡಿಯೋ ನನ್ನದಲ್ಲ. ನಾನು ಸಾಕಷ್ಟು ಪೇಮೆಂಟ್ ಗಿರಾಕಿ ನೋಡಿದ್ದೀನಿ. ಆರೋಪ ಮಾಡೋರು 1000 ಜನ. ನಾನು ಯಾರಿಗೂ ಕಾಂಪಿಟೇಟರ್ ಅಲ್ಲ. ರಾಷ್ಟ್ರೀಯ ನಾಯಕರು ಕೇಳಿದ್ರೆ ಮಾತ್ರ ಹೋಗಿ ಹೇಳ್ತೀನಿ ಎಂದಿದ್ದಾರೆ. ಇವತ್ತು ಇಶ್ಯೂ ಇರುವಂಥದ್ದೇನು, ಯಾವುದೋ ಒಂದು ಆಡಿಯೋ ಬಂದಿದೆ, ಇದು ನಂದಲ್ಲ, ಆದ ಕಾರಣ ಕಮೆಂಟ್ಸ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ಇದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕೆ ಹೊರತು ಯಾವುದೋ ವಿಚಾರಗಳನ್ನು ತಗೊಂಡು ಚಾರಿತ್ರ್ಯ ಹನನ ಮಾಡುವಂಥ TVಗಳಿದ್ದಾವೆಲ್ಲ, ಅಂಥದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಭಾರಿ ಬೇಸರದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರಿಗೆಲ್ಲ, ಇವರ ಮಕ್ಕಳಿಗೆ ಕೂಡ ಇದು ಒಳ್ಳೇದು ಮಾಡಲ್ಲ. ಬೆಳಗಿನಲ್ಲೇ ಸದಾನಂದ ಗೌಡರ ಯಾವುದು ನಿಮ್ಮ ಹಾಲು ಇದಕ್ಕೆ ಮಾಡಲಿಕ್ಕೆ ಬಂದವರು ಅವರಿಲ್ಲ, ಇವರಿಲ್ಲ. ಸ್ವಾಮಿ, ಅಂಥ ಪೇಮೆಂಟ್ ಗಿರಾಕಿಗಳನ್ನು ಸಾಕಷ್ಟು ಜನ ನಾನು ಕಂಡಿದ್ದೀನಿ. ಇದಕ್ಕೇನು ಹೆದರಿ ಓಡುವಂಥ ಸದಾನಂದ ಗೌಡ ನಾನಲ್ಲ. ಸದಾನಂದ ಗುಡುಗಿದ್ದಾರೆ. ತಮ್ಮ ವಿರುದ್ಧ ಬಂದ ಆರೋಪಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಆಡಿಯೋ ವೈರಲ್ ಕೇಸ್ ಇಲ್ಲಿಗೆ ಮುಕ್ತಾಯವಾಗಲಿದ್ದು, ಒಕ್ಕಲಿಗವಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ.